ಶುರುವಲ್ಲಿ ಸಮೀರ ಬಂದ, ಒಂದಿಷ್ಟು AI ವಿಡಿಯೋ ತಂದ, ಅದನ್ನೇ ಸತ್ಯ ಅಂತ ನಂಬಿಸೋಕೆ ಜನರ ಮುಂದೆ ಇಟ್ಟ. ಧರ್ಮಸ್ಥಳ ಮೇಲೆ ಎಂಥದೊಂದು ಷಡ್ಯಂತ್ರ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಬಂದ್ರು ಎಕ್ಸ್ಪೋಸ್ ಅನ್ನ ಮಾಡಿದ್ರು. ಅವರೆಲ್ಲರಿಗೂ ಕೂಡ SIT ಒಂದು ಹಂಡೆ ಅಂತಾರಲ್ಲ, ಅದರಲ್ಲಿ ಬಿಸಿನೀರನ್ನ ಕಾಯಿಸ್ತಾ ಇದೆ. ಆ ಬಿಸಿನೀರಿಗೆ ನಿನ್ನ ಒಬ್ಬ ಯೂಟ್ಯೂಬರು ಗೊಳೋ ಅಂತ ಹತ್ತಿದ್ದಾನೆ. ಏನೋ ಮಾಡ್ತಿದ್ದ ಕೆಲಸ ಮಾಡ್ಬಿಟ್ಟಿದೀನಿ ಸರ್ ಅಂತ ಅಭಿಷೇಕ್ ಅನ್ನೋನು, ಅವನೊಬ್ಬ ಯೂಟ್ಯೂಬರ್ ಅಂತೆ, ಅವನು ನೀನೇ SIT ಮುಂದೆ ಕಣ್ಣೀರನ್ನ ಹಾಕಿದಾನಂತೆ. ಆ ಸಮೀರನ್ ಜೊತೆಗೆ ಒಂದಿಷ್ಟು ಜನ ಸೈನಿಕರು ಇದ್ದಾರಲ್ಲ, ಆ ಸೈನಿಕರ ಬಗ್ಗೆ ಹೇಳಲೇಬೇಕು. ಅಣ್ಣ ಕೂತಿದ್ದಾನೆ, ನಮಗೆ ಬಲವಂತ ಮಾಡಿದ್ರು, ಒತ್ತಡ ಹಾಕಿದ್ರು, ನಾವು ಧರ್ಮ ದ್ರೋಹಿಗಳೇ ಅಲ್ಲ, ಅವರೇ ನಮ್ಮನ್ನ ಕರೆದಿದ್ದು. ಜನ ಕೇಳ್ತಾ ಇದ್ದಾರೆ ಅವರಿಗೆ, ಅವರು ಬಲವಂತಾಗಿ ಸಗಣಿ ತಿನ್ನುವಂತಾರೆ, ತಿನ್ಬಿಡ್ತೀಯ ಗುರು ಅಂತ. ಈಗ ಕನ್ನಡದ ಯೂಟ್ಯೂಬರ್ಗಳನ್ನ ಬಿಟ್ಟು SIT ಒಂದು ನೋಟಿಸು ಕೇರಳದ ಯೂಟ್ಯೂಬರ್ಗೆ ಹೋಗಿದೆ. ಈ ಕಡೆ ಸಮೀರ, ಈ ಕಡೆ ಮನಾಫ, ಇಬ್ರು ಕೂಡ ಮುಸ್ಲಿಂ ಬಾಂಧವರು. ಈ ಸಾಬ್ರು ಗ್ಯಾಂಗು ಹಾಗೆ ಮಟ್ಟಣ್ಣ, ತಿಮರೋಡಿ ಅವೆಲ್ಲರೂ ಕೂಡ ಸೇರಿ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನ ರಚಿಸಿ ನಮ್ಮನ್ನ ಮಂಗ್ಯ ಮಾಡಿದ್ದಾರೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಧರ್ಮಸ್ಥಳ ಕೇಸ್ ಬಗ್ಗೆ ನೀವು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀರಾ. ಶುರುವಲ್ಲಿ ಸಮೀರ ಬಂದ, ಒಂದಿಷ್ಟು AI ವಿಡಿಯೋ ತಂದ, ಅದನ್ನೇ ಸತ್ಯ ಅಂತ ನಂಬಿಸೋಕೆ ಜನರ ಮುಂದೆ ಇಟ್ಟ. ಹಾಗೆ ಅವನ ಬೆಂಬಲಕ್ಕೆ ಒಂದಿಷ್ಟು ಯೂಟ್ಯೂಬರ್ಗಳು, ಟ್ರೋಲ್ ಪೇಜ್ಗಳು ಅವು ಇವು ಬಂದರು. ಹಾಗೆ ಅವನ ವಿಡಿಯೋವನ್ನು ಪ್ರಚಾರವನ್ನು ಮಾಡಿಕೊಟ್ರು. ಅದಾದಮೇಲೆ ಭೀಮಾ ಬಂದಂತೆ, ಸುಜಾತ ಭಟ್ರು ಬಂದ್ರಂತೆ, ಯಾರ್ಯಾರೋ ಬಂದು ಧರ್ಮಸ್ಥಳ ಮೇಲೆ ಎಂಥದೊಂದು ಷಡ್ಯಂತ್ರ ಆಗ್ತಾ ಇದೆ ಅನ್ನೋದನ್ನು ಎಲ್ಲರೂ ಬಂದರು ಎಕ್ಸ್ಪೋಸನ್ನು ಮಾಡಿದರು. ಈಗ ಸಮೀರ್ ಅನ್ನೋ ಯೂಟ್ಯೂಬರ್ ಜೊತೆಗೆ ಯಾರೆಲ್ಲ ನಿಂತಿದ್ರಲ್ಲ ಅವರು, ಹಾಗೂ ಈ ತಿಮರೋಡಿ ಅಂತ ಒಬ್ಬರಿದ್ದಾರಲ್ಲ ಅವರ ಜೊತೆಗೆ ಯಾರೆಲ್ಲ ಯೂಟ್ಯೂಬರ್ಗಳು ನಿಂತು ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡೋಕ್ಕೆ ತಮ್ಮ ಇನ್ನಿಲ್ಲದ ಸಮಯವನ್ನು ಕೊಟ್ಟಿದ್ರಲ್ಲ, ಅವರೆಲ್ಲರಿಗೂ ಕೂಡ SIT ಒಂದು ಹಂಡೆ ಅಂತಾರಲ್ಲ, ಅದರಲ್ಲಿ ಬಿಸಿನೀರನ್ನ ಕಾಯಿಸ್ತಾ ಇದೆ. ಆ ಬಿಸಿನೀರಿಗೆ ನಿನ್ನ ಒಬ್ಬ ಯೂಟ್ಯೂಬರು ಗೊಳೋ ಅಂತ ಹತ್ತಿದ್ದಾನೆ. ಅದು ಯಾವ ಪರಿ ಹೇಳು ಅಂದರೆ, ಹೇಳಬಾರ್ದು ಕೇಳಬಾರ್ದು. ಸಾರ್ ಬಿಟ್ಬಿಡಿ ಸಾರ್, ಏನೋ ಲೈಕ್ಸು ವ್ಯೂಸು ಬರುತ್ತೆ ಅಂತ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೆ ಸರ್, ನಂದೇನೂ ತಪ್ಪಿಲ್ಲ ಸರ್, ಏನೋ ಮಾಡ್ತಿದ್ದ ಕೆಲಸ ಮಾಡಿಬಿಟ್ಟಿದ್ದೀನಿ ಸರ್ ಅಂತ ಅಭಿಷೇಕ್ ಅನ್ನೋನು, ಅವನೊಬ್ಬ ಯೂಟ್ಯೂಬರ್ ಅಂತೆ, ಅವನು ನೀನೇ SIT ಮುಂದೆ ಕಣ್ಣೀರನ್ನ ಹಾಕಿದಾನಂತೆ. ಅಭಿಷೇಕ್ ಅಂದರೆ ತಕ್ಷಣಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ನಿಮಗೆ ಒಂದು ಘಟನೆಯನ್ನು ನೆನಪು ಮಾಡಿಕೊಟ್ರೆ ನೆನಪಾಗಬಹುದು. ಏನಪ್ಪ ಅಂತ ಕೇಳಿದ್ರೆ, ರಾತ್ರೋರಾತ್ರಿ ಅಭಿಷೇಕು ಯೂಟ್ಯೂಬ್ ಲೈವಲ್ಲಿ ಇರ್ತಾನೆ. ಇಲ್ಲಿ ಸುಜಾತ ಭಟ್ಟನ್ನು ಪವರ್ TV ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವರು ತುಂಬ ಒತ್ತಾಯದಿಂದ ಒತ್ತಡ ಹಾಕಿ ಅಲ್ಲಿ ಬಂಧಿಸಿಟ್ಟಿದ್ದಾರೆ ಅನ್ನೋ ವಿಡಿಯೋವನ್ನು ಮಾಡ್ತಾ ಇರ್ತಾನೆ. ಅದೇ ಜಾಗಕ್ಕೆ ರಾಕೇಶ್ ಶೆಟ್ಟಿ ಅವರು ಅದೇ ಟೈಮಿಗೆ ಎಂಟ್ರಿ ಕೊಡ್ತಾರೆ. ಅವನದೇ ಮೊಬೈಲಿಂದ ಇವರು ಲೈವಲ್ಲಿ ಮಾತಾಡ್ತಾರೆ. ಅವತ್ತು ಕಜ್ಜಾಯ ಒಂದು ತಿಂದಿಲ್ಲ ಅಭಿಷೇಕ್, ಅವತ್ತು ಕಾಲಿಗೊಂದು ಬೀಳೋದೊಂದು ಬಾಕಿ ಹೆಂಗೋ ತಪ್ಪಿಸಿಕೊಂಡು ಬಂದಿದ್ದ. ಸುಜಾತ ಭಟ್ರಿಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ TV ಕಾರಣ ಅಂತ ಕೊಟ್ಟಿದಾರಲ್ಲ, ನೋಡಿ ಇಲ್ಲೇ ಇದ್ದಾನೆ, ತೋರ್ಸಪ್ಪ ನಿನ್ ಮುಖ ತೋರ್ಸು. ಈಗ ಹೇಳಿದ್ಯಲ್ಲ ಕಟ್ಟಿದೆ ತೋರ್ಸು, ನಿನ್ ಮುಖ ತೋರ್ಸು. ಪೊಲೀಸ್ ಅವರು ಇದಾರಲ್ವಾ, ನಾಚಿಕೆ ಆಗಲ್ಲ ನಿನ್ಗೆ? ಮಾನ ಮರ್ಯಾದೆ ನಾಚಿಕೆ ಆಗಲ್ಲ? ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಸಾರಿ ಅಲ್ಲ, ಮನೆ ಹಾಳಾದ್ಮೇಲೆ ಪೊಲೀಸ್ ಒಬ್ರು ಇಲ್ಲದೇ ಇದ್ದಿದ್ರೆ ಅವನ್ನ ಬಿಡಿಸ್ಕೊಂಬರೋದು, ವಾಪಸ್ ಬರೋದು ಕೂಡ ಕಷ್ಟ ಆಗ್ತಿತ್ತೇನು. ಅವತ್ತೇ ಅಭಿಷೇಕನ ಈ ಡಬಲ್ ಗೇಮ್ ಏನು ಅಂತ ಜನರಿಗೆ ಅರ್ಥ ಆಯಿತು. ಹಸಿ ಸುಳ್ಳನ್ನು ತುಂಬ ಒಣಗಿದ ಹಾಗೆ ಹೇಳುವಲ್ಲಿ ಆತ ನಿಸ್ಸೀಮ. ಆತ ಮಹೇಶ್ ಶೆಟ್ಟಿ ತಿಮರೋಡಿಯವ್ರ ಮನೆಯಲ್ಲಿ ವಾಸ್ತವ್ಯವನ್ನೇ ಮಾಡಿಬಿಟ್ಟಿದ್ದಂತೆ. ಅಂದರೆ ಇಂಥ ಟೈಮಿಗೆ ಇಂಥ ವಿಡಿಯೋ ಮಾಡಬೇಕು, ಇಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕು ಅಂತ ತಿಮರೋಡಿ, ಮಟ್ಟಣ್ಣ ಇನ್ನಿತರರು ಅವರಿಗೆ ಸೂಚನೆಯನ್ನು ಕೊಡ್ತಾಯಿದ್ರು. ಇವನು ಪಾಪ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದ. ಯಾಕಾಗಿ? ಜಸ್ಟ್ ಲೈಕ್ ವ್ಯೂಸ್ಗೆ? ಖಂಡಿತ ಅಲ್ಲ, ದುಡ್ಡಿಗೋಸ್ಕರ. ಸಾಕಷ್ಟು ದುಡ್ಡನ್ನು ಕೂಡ ಅವನು ಈಸ್ಕೊಂಡಿರೋದು SIT ತನಿಖೆಯಲ್ಲಿ ಹೊರಗಡೆ ಬಂದಿದೆ. ಅದರ ಜೊತೆಗೆ ತನ್ನಂತೆಯೇ ಬೇರೆ ಬೇರೆ ಯೂಟ್ಯೂಬರ್ಗಳನ್ನು ಅವನು ಅಪ್ರೋಚ್ ಆಗಿದ್ದಾನೆ. ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನು ಹಾಕಿ ನಿಮಗೆ ಕಾಸಾಗುತ್ತೆ ಅನ್ನೋದನ್ನು ಹೇಳಿದ್ದಾನೆ ಅನ್ನೋದು ಕೂಡ ಕೇಳಿ ಬರ್ತಾ ಇರೋ ವಿಚಾರವಾಗಿದೆ. ಸೊ ಈಗ ಅಭಿಷೇಕು ಕಣ್ಣೀರು ಹಾಕದ. ಅದರ ಜೊತೆಗೆ ಆ ಸಮೀರನ್ ಜೊತೆಗೆ ಒಂದಿಷ್ಟು ಜನ ಸೈನಿಕರು ಇದ್ದಾರಲ್ಲ, ಆ ಸೈನಿಕರ ಬಗ್ಗೆ ಹೇಳಲೇಬೇಕು. ಆ 4 ಜನ ಸೈನಿಕರಲ್ಲಿ ಒಬ್ಬ ಸೈನಿಕ ಮಧು ಅಂತ ಏನೋ ಯೂಟ್ಯೂಬ್ ನೇಮಂತೆ, ಅರ್ಧ ಗಂಟೆದು ಒಂದು ವಿಡಿಯೋ ಮಾಡಿದ್ದಾನೆ. ಅಣ್ಣ ಕೂತಿದ್ದಾನೆ, ನಮಗೆ ಬಲವಂತ ಮಾಡಿದ್ರು, ಒತ್ತಡ ಹಾಕಿದ್ರು, ನಾವು ಧರ್ಮ ದ್ರೋಹಿಗಳೇ ಅಲ್ಲ, ಅವರೇ ನಮ್ಮನ್ನು ಕರೆದಿದ್ದು. ಅಲ್ಲಿಗೆ ಹೋಗಿ ಸೌಜನ್ಯ ಪರ ನ್ಯಾಯಕ್ಕಾಗಿ ಮಾತಾಡೋಕ್ಕೆ ಹೇಳಿದ್ರು. ಆಮೇಲೆ ಗೊತ್ತಾಯಿತು ಧರ್ಮಸ್ಥಳದ ವಿರುದ್ಧ ಅಂತ, ಅದು ಇದು ಅಂತ ಮಾತಾಡಿದ್ದಾರೆ. ಇವ್ರಿಗೆ ದುಡ್ಡಿನ ಮಳೆನೇ ಬರುತ್ತೆ,
ಇಷ್ಟು ಕೊಲೆ ಆಗ್ತಾ ಇದೆ, ಇಷ್ಟು ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ, ಈ ದೇವಸ್ಥಾನದ ಹತ್ರ, ಈ ಧರ್ಮ ಮತ್ತು ದೇವಸ್ಥಾನದ ಸುತ್ತಮುತ್ತ ಇಷ್ಟು ಕೊಲೆ ಆಗ್ತಾ ಇದೆ, ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿದೆ ಈ ಮಾತುಗಳನ್ನ ಆಡಿ. ಅದೇ ಥರದ ಮಾತುಗಳು ನಮ್ಗೆ ಅಲ್ಲಿ ಬಂತು ಮೀಟಿಂಗ್ ಕೂತಾಗ. ನಾನೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾ ಹೋಗ್ತೀನಿ, ನೀವು ವಿಡಿಯೋ ಮಾಡ್ತಾ ಹೋಗಿ ಅಂತಂದರು. ಜನ ಕೇಳ್ತಾ ಇದ್ದಾರೆ ಅವರಿಗೆ, ಅವರು ಬಲವಂತಾಗಿ ಸಗಣಿ ತಿನ್ನುವಂತಾರೆ, ತಿನ್ಬಿಡ್ತೀಯ ಗುರು ಅಂತ. ಸೊ ತಿನ್ನಬಹುದು, ಲೈಕು ವ್ಯೂಸು ಕಾಸು ಯಾರು ಪುಕಡೆ ಬರುತ್ತಾ, ಸಗಣಿ ತಿನ್ನೋದೇನ್ರಿ ಈಸಿ ಅಂತ ಈ ಲೈಕ್ ವ್ಯೂಸ್ಗೋಸ್ಕರ ಬದುಕೋರು ಅಂದ್ಕೊಂಡಿರಬಹುದು. ಈಗ ಕನ್ನಡದ ಯೂಟ್ಯೂಬರ್ಗಳನ್ನು ಬಿಟ್ಟು SITದೊಂದು ನೋಟಿಸು ಕೇರಳದ ಯೂಟ್ಯೂಬರ್ಗೆ ಹೋಗಿದೆ. ಅವನ ಹೆಸರು ಮನಾಫ್ ಅಂತೆ. ಅವನು ಲಾರಿ ಡ್ರೈವರ್ ಅಂತೆ, ಅಂದರೆ ಲಾರಿ ಡ್ರೈವರು ಓನರು. ಅದೇ ಶಿರೂರು ಗುಡ್ಡ ಕುಸಿತ ಆಯ್ತಲ್ಲ, ಇಡೀ ಊರೇ ಮುಚ್ಚೋಯ್ತಲ್ಲ, ಅದರಲ್ಲಿ ಮನಾಫ್ ಒಡೆತನದ ಲಾರಿ ಕೂಡ ಇತ್ತು. ಅರ್ಜುನ ಅನ್ನೋ ಡ್ರೈವರ್ ಕೂಡ ಸತ್ತೋಗಿದ್ರು. ಆ ಲಾರಿ ಡ್ರೈವರು ಯೂಟ್ಯೂಬರ್ ಕೂಡ ಹೌದಂತೆ. ಸಾಕಷ್ಟು ವಿಡಿಯೋಗಳನ್ನು ಧರ್ಮಸ್ಥಳದ ವಿರುದ್ಧವಾಗಿ ಹಾಕಿದ್ದಾನೆ. ಅವನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಅಂದರೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರಲ್ಲ ನೋಟಿಸ್ ಕೊಟ್ಬಿಡ್ತಾರೆ? ಹಂಗಾಗಲ್ಲ. ಅವನು ಬುರುಡೆ ವಿಚಾರಕ್ಕೆ ಬುರುಡೆ ವಿಡಿಯೋವನ್ನು ಎಕ್ಸ್ಕ್ಲೂಸಿವ್ ಆಗಿ ಅವನ ಯೂಟ್ಯೂಬಲ್ಲಿ ಹಾಕಿಕೊಂಡಿದ್ದ. ಹಾಗಾಗಿ ಆ ಬುರುಡೆದು ಬ್ಲರ್ ಆಗದೆ ಇರೋ ಏನಾದರೂ ವಿಡಿಯೋ ಸಿಕ್ಕಿದ್ರೆ ಸಾಕಷ್ಟು ಸಾಕ್ಷಿಗಳು ಸಿಗಬಹುದು. ಅದು ಯಾವ ಕಾಡಿನಲ್ಲಿ ಶೂಟ್ ಆದ ವಿಡಿಯೋ, ಅದು ಯಾರ ಬುರುಡೆ, ಅಲ್ಲಿ ತೋರಿಸಲಾದ ಸೀರೆಯಂತಹ ಒಂದು ವಸ್ತ್ರವನ್ನು ಅದು ಯಾರು ತಂದು ಹಾಕಿದ್ದು, ಮುಂಚೆ ಅಲ್ಲಿತ್ತ, ಅದು ಹೆಣದ ಮೇಲಿನ ಬಟ್ಟೆಯೋ ಅಥವಾ ಅದು ನೇಣು ಹಾಕೊಳ್ಳೋಕ್ಕೆ ಯೂಸ್ ಮಾಡಿರೋದು, ಎಲ್ಲವೂ ಕೂಡ ಬಾಯಿ ಬಿಡ್ಸೋಕ್ಕೆ ಅವನಿಗೆ ನೀವು ಬರಬೇಕು, ನಿಮ್ಮ ಜೊತೆಗೆ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋವನ್ನು ತರಬೇಕು ಅಂತ SIT ನೋಟಿಸನ್ನು ಕೊಟ್ಟಿದೆಯಂತೆ. ಈ ಕಡೆ ಸಮೀರಾ, ಈ ಕಡೆ ಮನಾಫ, ಇಬ್ಬರು ಕೂಡ ಮುಸ್ಲಿಂ ಬಾಂಧವರು. ಅವರು ಧರ್ಮಸ್ಥಳದ ವಿರುದ್ಧ ಇಂಥದ್ದೊಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ನಮ್ಮ ಕೆಲವು ಪೆಕ್ರ ಹಿಂದೂಗಳು ಅದನ್ನೇ ನಂಬಿಕೊಂಡಿದ್ದಾರೆ. ಈ AI ವಿಡಿಯೋ ಏನ್ರಿ, ನಾನು ನೋಡಿರೋ ಮೊಲಕ್ಕೆ 2 ಕಾಲಿತ್ತು, ಕಾಲಿಗೆ 2 ಬಾಲ ಇತ್ತು ಅಂತಲೂ ಕೂಡ AI ತೋರಿಸ್ಬೋದು. ಕಂಡಿದ್ದೆಲ್ಲ ಸತ್ಯ ಅಲ್ಲ. AI ಬಗ್ಗೆ ನಮ್ಗೆ ಇನ್ನೂ ಅರ್ಥ ಆಗೋಕ್ಕೆ ಸಾಕಷ್ಟಿದೆ. ಆದರೆ ನಮಗೆ ಅರ್ಥ ಆಗೋದ್ರೊಳಗೇನೆ ನಮ್ಮಲ್ಲಿಯೇ ಒಂದು ಅಪನಂಬಿಕೆಯನ್ನು ಬಿತ್ತಿಸೋಬಲ್ಲಿ ಈ ಸಾಬ್ರು ಗ್ಯಾಂಗು ಹಾಗೆ ಮಟ್ಟಣ್ಣ ತಿಮರೋಡಿ ಅವೆಲ್ಲರೂ ಕೂಡ ಸೇರಿ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನು ರಚಿಸಿ ನಮ್ಮನ್ನು ಮಂಗ್ಯ ಮಾಡಿದ್ದಾರೆ. ನಾವು ಮಂಗ್ಯ ಆಗಿದ್ದೀವಿ. ಈ ರಿಯಾಲಿಟಿ ಅನೇಕರಿಗೆ ಗೊತ್ತಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯವರು ಕಾಸು ಕೊಡ್ತಾರೆ ಅಂದರೋ, ಅಥವಾ ಮಟ್ಟಣ್ಣನವರು ಪ್ರಮೋಷನ್ ಏನೋ ಮಾಡ್ಕೊಡ್ತೀನಿ ಅಂದರು, ಅಥವಾ ಇನ್ನೇನು ಆಮಿಷಕ್ಕೋ ಯಾರೆಲ್ಲ ಯೂಟ್ಯೂಬರ್ಗಳು ಬಲಿಯಾಗಿದ್ರಲ್ಲ, ಸಮೀರನ ಜೊತೆಗೆ ಯಾರೆಲ್ಲ ನಿಂತಿದ್ರಲ್ಲ, ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ನೋಡ್ಕೊಂಡೇ ಹೇಳ್ತಿರೋದು, ಅಧ್ಯಯನ ಮಾಡ್ಕೊಂಡೇ ಹೇಳ್ತಿರೋದು ಅನ್ನೋ ರೇಂಜಿಗೆ ಹಸಿ ಸುಳ್ಳನ್ನು ಹೇಳಿದ್ರಲ್ಲ, ಯೂಟ್ಯೂಬಲ್ಲಿ ವಿಡಿಯೋವನ್ನು ಹಾಕಿದ್ರಲ್ಲ, ಅವರೆಲ್ಲರಿಗೂ ಕೂಡ SITಯಿಂದ ನೋಟಿಸ್ ಬರೋದು ಫಿಕ್ಸ್. SIT ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡ್ತಾ ಇದೆ ಅನ್ನಿಸ್ತಾ ಇದೆಯಾ? ಇಲ್ಲ, ಸ್ಲೋ ಆಗಿ ಮಾಡ್ತಾ ಇಲ್ಲ, ತುಂಬ ಡೀಪಾಗಿ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಂದರೆ ಸರ್ಕಾರದ ಯಾವುದೇ ಒಂದು ಅಲ್ಲಿ ಕೈ ಇಲ್ಲದೆ ಅವರು ತುಂಬ ನೀಟಾಗಿಯೇ ಯಾವ ಆಮಿಷಕ್ಕೂ ಯಾವ ಒತ್ತಡಕ್ಕೂ ಮಣಿದೇನೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಯೂಟ್ಯೂಬರ್ಗಳು, ನೀವು ಯೂಟ್ಯೂಬು ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ, ಅಪ್ಲೋಡ್ ಆದಮೇಲೆ ಹಾಗೆ ಒಂದು ಸಲ ನೋಟಿಸ್ ಬಂತ ಅಂತ ಚೆಕ್ ಮಾಡ್ತಾ ಇರಿ. ಯಾರು ಧರ್ಮಸ್ಥಳದ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಹಸಿ ಸುಳ್ಳುಗಳನ್ನು ಹೇಳಿ ಧರ್ಮಾಧಿಕಾರಿಯವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಆರೋಪಗಳನ್ನು ಮಾಡಿ, ಅವರು ಅತ್ಯಾಚಾರಿಗಳು ಅಂತ ಕರೆದು ಕೊಲೆಗಳನ್ನು ಮಾಡಿಸಿ ಹೂತಾಕಿದ್ದಾರಂತ ಹೇಳಿ ಇಂಥದ್ದೆಲ್ಲ ಯಾರೆಲ್ಲ ಮಾಡಿದ್ದಾರಲ್ಲ, ಸಾಕ್ಷಿ ಇಲ್ಲದೆ ಮಾತಾಡಿದ್ದಾರಲ್ಲ ಅಂತ ಎಲ್ಲ ಯೂಟ್ಯೂಬ್ಗಳ ಲಿಸ್ಟ್ SIT ಹತ್ರ ಹೋಗಿದೆ. ಒಂದೊಂದಾಗಿ ನೋಟಿಸ್ ಒಂದು ಬರುತ್ತೆ. ಆ ನೋಟಿಸ್ ಬಂದಾಗ ನೀವೇನು ಮಾಡಬೇಕು? ನೀವು ಅಪ್ಲೋಡ್ ಮಾಡಿರೋ ವಿಡಿಯೋದ ಮೂಲ, ಅದರ ಆಧಾರ ಎಲ್ಲವನ್ನು ಹಿಡ್ಕೊಂಡು SITಗೆ ಬರಬೇಕು. ಹಾಗೆ ಇನ್ನೊಂದು ಆಪ್ಷನ್ ಇದೆ, ಅದೇ ಯೂಟ್ಯೂಬರ್ ಅಭಿಷೇಕು ಗೋಳೋ ಅಂತ ಹತ್ನಾರ ಆ ಥರ, ಇಲ್ಲ ಸರ್ ನಾವು ಕೂಡ ನನಗೇನೆ ಲೈಕ್ಸು ವ್ಯೂಸು ಕಾಸು ಇದಕ್ಕೋಸ್ಕರ ವಿಡಿಯೋ ಮಾಡಿದ್ವಿ, ನಮ್ಮದೇನೂ ತಪ್ಪಿಲ್ಲ, ಅರೆಸ್ಟ್ ಮಾಡಬೇಡಿ ಅಂತ ಗೋಳು ಅಂತ ಅಳಬಹುದು. ಆಮೇಲೆ ಬಾಕಿದನ್ನೆಲ್ಲ ನ್ಯಾಯಾಲಯ ನೋಡ್ಕೊಳ್ಳುತ್ತೆ. ಯಾವ ನ್ಯಾಯಾಲಯ ಸೌಜನ್ಯ ಕೇಸನ್ನು ತಗೊಂಡಿತ್ತಲ್ಲ, ಅದೇ ನ್ಯಾಯಾಲಯ ಈಗ ಎಲ್ಲರ ಕೇಸನ್ನು ಕೂಡ ನೋಡುತ್ತೆ. ನಂಬಿಕೆ ಒಂದಿರಬೇಕು. ನ್ಯಾಯಾಲಯವೇ ಸರಿ ಇಲ್ಲ, ಅವರು ಕೂಡ ಡೀಲ್ ಆಗಿದ್ದಾರೆ, ಧರ್ಮಾಧಿಕಾರಿಗಳು ನ್ಯಾಯಾಲಯನ ಹೈಜಾಕ್ ಮಾಡಿದ್ದಾರೆ. ಅಂಥದ್ದೆಲ್ಲ ನಡೆಯಲ್ಲ ಭಾರತದಲ್ಲಿ. ಸೊ ನ್ಯಾಯಾಂಗ ವ್ಯವಸ್ಥೆ ಈ ಥರ ಇದೆ. ಆ್ಯಂಡು ಯೂಟ್ಯೂಬಲ್ಲಿ ಒಂದಿಷ್ಟು ವ್ಯೂಸ್ ಆಯಿತು, ಲೈಕ್ಸ್ ಬಂತು, ಅದರಿಂದ ಒಂದಿಷ್ಟು ಕಾಸು ಬಂತು ಅಂದಾಗ ಜಗತ್ತು ನಡೆಯೋದೇ ಯೂಟ್ಯೂಬಲ್ಲಿ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅಂಥವರಿಗೆ
ಕೂಪ ಮಂಡೂಕ ಅಂತ ಕರೀತಾರೆ. ಆ ಥರ ಯಾರು ಕೂಡ ಆಗಬೇಡಿ. ಯಾಕೆಂದರೆ ಯೂಟ್ಯೂಬ್ ಹೊರತಾಗಿ ಕೂಡ ತುಂಬ ದೊಡ್ಡ ಜಗತ್ತಿದೆ. ಈಗ ಸಮೀರ್ ಹಾಕಿದ ವ್ಯೂಹಕ್ಕೋ ಅಥವಾ ತಿಮ್ಮರೋಡಿಯವರ ಗಾಳಕ್ಕೋ ಯಾರೆಲ್ಲ ಬಿದ್ದಿದ್ದೀರಲ್ಲ, ಅವರಿಗೆ ನನ್ನ ಕಡೆಯಿಂದ 2 ನಿಮಿಷದ ಮೌನ. ಜೈ ಶ್ರೀರಾಮ್.